ಉತ್ಕರ್ಷ್ ಎಲೆಕ್ಷನ್ ಬೇರೆ ಬರ್ತಿದೆ, ತುಂಬ ದೂರ ಏನಿಲ್ಲ. ಇದಾದ್ಮೇಲೆ ಇನ್ನು 2 ಸೆಷನ್ ಸಿಗ್ಬೋದೇನೋ ನಿಮಗೆ. ಒಂದು ಪ್ರಿಲಿಮಿನರಿ, ಒಂದು ಇಂಟರಿಮ್ ಬಜೆಟ್ ಒಂದು ಸಿಗುತ್ತೆ ಅಷ್ಟೇ. ಹೀಗಿದ್ದಾಗ ಯಾರು ಸಂದೇಶ ಯಾರು ಕೊಡ್ತಾರೆ? ಸಂದೇಶ ಪಕ್ಷದಿಂದನೂ ಕೊಡಬೇಕಾಗ್ತದೆ. ಅದ್ರ ಬಗ್ಗೆ ನೀವು ಹೇಳಿ, ನೀವು ಎದುರಿಸ್ತಿರುವಂಥ ಸವಾಲುಗಳೇನು? ನೋಡಿ ಸರ್, ಭಾಳ ಸ್ಪಷ್ಟಪಡಿಸ್ತೀನಿ. ವಿರೋಧ ಪಕ್ಷವಾಗಿ ನಾವು ಸದೃಢವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅನೇಕ ಹಗರಣಗಳನ್ನು ಈ ಬಂಡ ಸರ್ಕಾರ ಏನಿದೆ, ಭ್ರಷ್ಟ ಒಂದು ಬಿಟ್ಬಿಡಿ, ಬಂಡ ಸರ್ಕಾರ ವಿರೋಧವಾಗಿ ನಾವು ಮಾತನಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ನಮಗೆ ಜನಸಾಮಾನ್ಯರಿಗೆ ರಾಜ್ಯ ಸರ್ಕಾರದಿಂದ ಯಾವ ಭರವಸೆ ಇಲ್ಲ. ನಾಳೆ ನಡೀತಕ್ಕಂಥ ಅಧಿವೇಶನದಲ್ಲೂ ಕೂಡ ಗಾಳಿಯಲ್ಲಿ ಗುಂಡಾರಿಸ್ತಾರೆ. ಮಾರ್ಕ್ ಮೈ ವರ್ಡ್ಸ್. ಯಾವುದೇ ಪ್ರಶ್ನೆ ಕೇಳಿದ್ರು ಗಾಳಿಯಲ್ಲಿ ಗುಂಡಾರಿಸಿ ಸದನದ ಸಮಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ನಾನು ಯಾಕೆ ಹೇಳಿದೆ, ಆಡಳಿತ ವ್ಯವಸ್ಥೆ ಕುಸ್ತೋಗಿದೆ ಅಂತಂದರೆ, ಕುಸ್ತೋಗಿ ಹಳ್ಳ ಹಿಡಿದಿದೆ. ಯಾಕೆ ಅಂತಂದರೆ, ಈ ಕಾವೇರಿ ಇಶ್ಯೂ ಬಂದಾಗ, ಕಾವೇರಿ ವಿಷಯ ಬಂದಾಗ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರು ನಮಗಂತೂ ಎಲ್ಲೂ ಕಾಣಲಿಲ್ಲ. ನಿನ್ನೆ ಅವ್ರ ಮಾಧ್ಯಮಕ್ಕೆ ಸುಪ್ರೀಂ ಕೋರ್ಟ್ನ ಒಂದು ಡಿಸ್ಕಷನ್ ಬಂದಾಗ, ಡಿಸಿಷನ್ ಬಂದಾಗ ಅವರು ಬಹಳ ವೇಗಾಗಿ ಬಾಲಿಶವಾಗಿ ಹೇಳಿಕೆ ಕೊಟ್ಬಿಡ್ತಾರೆ. ನಾನು ನಾಳೆ ಮೀಟಿಂಗ್ ಆದಮೇಲೆ ನಿಮಗೆ ಮಾಹಿತಿ ಕೊಡ್ತೀನಿ, ಅದನ್ನೇ ಹೇಳ್ತಾ ಹೋದ್ರೆ ಬಿಟ್ರೆ ಅವ್ರ ಹತ್ರ ಯಾವ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ. ನಾಳೆ ಸದನದಲ್ಲಿ ಇದೇ ವಿಷಯ ಪ್ರಸ್ತಾಪ ಮಾಡಿದ್ರೆ ಯಾರು ಉತ್ತರ ಕೊಡ್ತಾರೆ? ಹೊಸದಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಕೊಡ್ತಾರಾ? ಕೃಷಿ ಇಲಾಖೆನೇ ನಿಭಾಯಿಸೋಕ್ಕಾಗಿಲ್ಲ ಪುಣ್ಯಾತ್ಮಕ್ಕೆ. ನಾನೊಬ್ಬ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್, ಹೇಳ್ತೀನಿ ನಾನು ಅದನ್ನ ನೆಕ್ಸ್ಟ್ ಏನು ಅಂತ. ಆಮೇಲೆ ಬಹಳ ಪ್ರಮುಖವಾಗಿ ಮತ್ತೊಂದು ಸವಾಲು ಏನು ಅಂತಂದ್ರೆ, ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಹೇಳಿದ್ರು. ನನಗೆ ಭಾಳ ಗೌರವ ಇದೆ ಸರ್. ನಮ್ಮ ಕಾಲೇಜ್ನ ಅಲುಮ್ನೈ ಡಾಕ್ಟರ್ ಜಿ ಪರಮೇಶ್ವರ್, GKVK ಸ್ಟೂಡೆಂಟ್ ಅವ್ರು. ನಾನು ಕೂಡ ಕಂದಾಯ ಮಂತ್ರಿಗಳಾದ ಮೇಲೆ ಎಷ್ಟು ಜಿಲ್ಲೆಗಳಿಗೆ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಸರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕಂದಾಯ ಮಂತ್ರಿಗಳಾದ ಮೇಲೆ ಯಾವ ಬದಲಾವಣೆಗಳಾಗಿದೆ ಕಂದಾಯ ಇಲಾಖೆಯಲ್ಲಿ, ಏನಾದರೂ ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡೋಕ್ಕಾಯ್ತಾ ಇವ್ರ ಕೈಯಲ್ಲಿ ಮಂತ್ರಿಗಳಾದ ಮೇಲೆ? isn't it the failure of the department and ಡಾಕ್ಟರ್ ಜಿ ಪರಮೇಶ್ವರ್? ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಬರ ವೀಕ್ಷಣೆಗೆ ಎಲ್ಲರೂ ಹೋಗಬೇಕು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಏನು ಭ್ರಷ್ಟಾಚಾರಗಳನ್ನ ಬಡದಾಕ್ಬಿಡ್ತೀನಿ ಅಂತೆಲ್ಲ ಕನ್ನಡ ವ್ಯಾಕರಣ ಪದಗಳನ್ನು ಉಪಯೋಗಿಸಿದ್ರಲ್ವಾ? ಯಾವ ಮಂತ್ರಿಗಳು ಯಾವ ಜಿಲ್ಲೆಗೆ ಹೋಗಿದ್ದಾರೆ ಸರ್? ಏನಾದರೂ ಮಾಹಿತಿ ಇದೆ ನಿಮ್ಮ ಹತ್ರ, ಮಾಧ್ಯಮದವ್ರ ಹತ್ರ? ಒಬ್ಬರೊಬ್ಬರು ತೋರಿಸಿ ಕರೆಕ್ಟ್ ಆಗಿ. ಅಲ್ಲ, ಹೋಗಿದ್ದಾರೆ. ಇವಾಗ ಹೇಳಿದ್ರೆ ಅದು ನಿಮ್ಮ ಪರ ಅವ್ರ ಪರ ಇವ್ರ ಪರ ಆಗ್ಬಾರ್ದು. ಹೋಗಿಲ್ಲ ಮೆಜಾರಿಟಿ, ಎಷ್ಟೋ ಜನ ಅಲ್ಲ, ಕೆಲವರು ಹೋಗಿದ್ದಾರೆ ಬಿಟ್ರೆ ಯಾರ ಹತ್ರನೂ ತಾರ್ಕಿಕ ಮಾಹಿತಿ ಇಲ್ಲ ಸರ್. ಸುಮ್ಮನೆ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲಿದೆ ಮಾಹಿತಿ, ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದು ಏನಾದರೂ ಗೊತ್ತೇ? ಹೋಗ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾರ್ಯಾರನ್ನೂ ನೀವು ಸಚಿವರು ಮಾಡಿದ್ರೆ ಎಲ್ಲಿ ಹೋಗಿದ್ದಾರಪ್ಪ? ಭೈರತಿ ಸುರೇಶ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗಂತೂ ಬಂದಿಲ್ಲ, ನಮ್ಮ ಜಿಲ್ಲೆಗಂತೂ ಬಂದಿಲ್ಲ. ಇನ್ನು ಕೋಲಾರಕ್ಕೆ ರಾಮಲಿಂಗಾರೆಡ್ಡಿ ಅವ್ರು ಪುಣ್ಯಾತ್ಮರು, ಅವರು ಅವ್ರಿಗೆ ಸದ್ಯ ಅವ್ರಿಗೆ ಏನೋ ಒಂದು ಇರೋದನ್ನ ಸಾಗಾಕ್ಸ್ಬಿಟ್ರೆ ಸಾಕು ಅನ್ನೋ ಪರಿಸ್ಥಿತಿ ಅವ್ರನ್ನ ಕೋಲಾರ ಸಚಿವರು ಮಾಡಿದ್ದಾರೆ ಇನ್ಚಾರ್ಜ್. ವೈಫಲ್ಯ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಇವರು? ಅಲ್ಲ, ಪ್ರಶ್ನೆ ಕೇಳೋರು ಯಾರು ಅಂತ ಖಂಡಿತವಾಗ್ಲೂ ಇದೀವಿ. ಅನೇಕ ಪ್ರಶ್ನೆಗಳಿದೆ, ಭ್ರಷ್ಟಾಚಾರದ ಸಮಸ್ಯೆಗಳಿದೆ, ಬೆಲೆ ಏರಿಕೆಯ ಸಮಸ್ಯೆಗಳಿದೆ, ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿದೆ. ಅದು ಉತ್ತರ ಕೊಡಕ್ ಸಮರ್ಥವಾಗಿ ಯಾರು ಕೊಡ್ತಾರೆ? DK ಶಿವಕುಮಾರ್ ಹೇಳ್ದಂಗೆ ನಾನಿದೀನಲ್ಲ, ಅದೆಲ್ಲ ಆಗೋದಿಲ್ಲ. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಬೇಕಾಗಿರ್ತಕ್ಕಂಥ ಸಚಿವರು ಉತ್ತರ ಕೊಡ್ಬೇಕು. 5,000 ಕೋಟಿ ಇದೇ ಪ್ರಶ್ನೆ, 5,000 ಕೋಟಿ ಎಲ್ಲೋಯ್ತು ಅಂತ ನಾ ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಕೊಡ್ತಾರೆ ಸರ್? ಮುಖ್ಯಮಂತ್ರಿನೇ ಕೊಡ್ಬೋದು. ಎಲ್ಲಿ ಕೊಡ್ತಾರೆ? ಯಾವ ರೀತಿ ಕೊಡ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಕೈಲೇ ಕೊಡಕ್ಕಾಗ್ಲಿಲ್ವಲ್ಲ. ಆಯ್ತು, ಈಗ ನಿಮ್ಮಲ್ಲಿರುವಂತ ಬಿಕ್ಕಟ್ಟಿನ ಅನುಕೂಲ ಸರ್ಕಾರಕ್ಕೆ ಸಿಗುತ್ತಾ? ಸರ್ಕಾರದಲ್ಲಿ, ಸಂಪುಟದಲ್ಲಿ, ಆಡಳಿತ ಪಕ್ಷದಲ್ಲಿ ಇರುವಂತ ಅಸಮಾಧಾನದ ಲಾಭ ನಿಮಗಾಗತ್ತಾ? ಖಂಡಿತವಾಗ್ಲೂ ನಾನು ಹೇಳದ್ನಲ್ಲ, ಇವತ್ತಿನ ರಾಜ್ಯ ಸರ್ಕಾರ, DK ಶಿವಕುಮಾರ್ ಮೇ ಬಿ ಅನ್ ಆರ್ಗನೈಸೇಷನಲ್ ಮ್ಯಾನ್, ಐ ಮೇ ಅಗ್ರಿ ಟು, ಬಟ್ ಎಸ್ ಫೇಲ್ಡ್ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ಎಸ್ ಫೇಲ್ಡ್ ಲಿಟರಲಿ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ಅದು ಬಹಳ ಸ್ಪಷ್ಟವಾಗಿ ನಾಳೆ ಕಾಣಿಸುತ್ತೆ ನಿಮ್ಗೆ ಅಧಿವೇಶನದಲ್ಲಿ. ಖಾತೆ ಕೊಡಕ್ಕಾಗಿಲ್ವಲ್ಲ ಸರ್, ನೀವು ರಾತ್ರಿ 10 ಗಂಟೆ ಇನ್ನೂ ಅಧಿಕೃತ ಆಗಿಲ್ಲ, ನಾಳೆ ಅಧಿವೇಶನ ಆಗಿದೆ, ನೀವು ರಾತ್ರಿ 8 ಗಂಟೆಲಿ ಖಾತೆ ಕೊಟ್ಬಿಟ್ಟು ನಾಳೆ ಅಧಿವೇಶನದಲ್ಲಿ ಉತ್ತರ ಕೊಡ್ರಪ್ಪ ಅಂದ್ರೆ, ಅದನ್ನು ಹೈಕಮಾಂಡ್ ವರ್ಗೂ ಹೋಗಿ ಅಲ್ಲಿ ಹೈಕಮಾಂಡ್ ಲೀಡರ್ಗಳು ಗೇಟ್ ಕೀಪರ್ ತರ ವರ್ತನೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಗೇಟ್ ಕೀಪರ್ಗಳಾಗಿ ದೆಹಲಿ ನಾಯಕರ ಗೇಟ್ ಕೀಪರ್ಗಳಾಗ್ತಾರೆ ಅಂತಂದ್ರೆ ನಮಗ್ ಬಹಳ ಬೇಸರ ಆಗ್ತದೆ. ಶಂಕರ್ ಶೆಟ್ರೆ, ಹೈಕಮಾಂಡ್ ಕಲ್ಚರ್ ಬಗ್ಗೆ ಬಿಜೆಪಿ ಮಾತಾಡಿದಾಗ ಒಂಥರ ಮಜಾ ಬರ್ತದೆ ಒಳಗಡೆಯಿಂದ ಅಂತ. ಇಲ್ಲ, ಈ ಹೈಕಮಾಂಡ್ ಕಲ್ಚರ್ ಬಗ್ಗೆ ಬಿಜೆಪಿ ಅವ್ರು ಮಾತಾಡಿದಾಗ ನನ್ಗದೇನೋ ಒಂಥರ ವಿಚಿತ್ರ, ಒಂಥರ ಅನಿಸ್ತದೆ. ಶಂಕರ್ ಶೆಟ್ರೆ, ನಿಮ್ಗೆ ಆ ಥರ ಏನಾರು ಅನಿಸ್ತದ? ಅಲ್ಲ, ಹೈಕಮಾಂಡ್ ಬಿಟ್ಟರೆ ಸದ್ಯ ಪರಿಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇಸ್ ವೆರಿ ಸ್ಟ್ರಾಂಗ್. ಆಕ್ಚುಲಿ ವೆರಿ ಸ್ಟ್ರಾಂಗ್. ಏನ್ ಮಾಡ್ತಿದ್ದಾರೆ ಅಲ್ಲಿನೂ ಕೆಲವು ಸಮಸ್ಯೆ ಹೈಕಮಾಂಡ್, ಬಟ್ ಆಲ್ಮೋಸ್ಟ್ ಅವ್ರು ಸಾಲ್ವ್ ಮಾಡ್ತಾರೆ. ಯಾಕಂದ್ರೆ ದೇ ಆರ್ ವೆರಿ ಸ್ಟ್ರಾಂಗ್. ದೇ ಆರ್ ರೂಲಿಂಗ್ ಮೋರ್ ದನ್ 20 ಸ್ಟೇಟ್ಸ್. ಇಲ್ಲಿ ಇವರಿಗೆ 4 ಸ್ಟೇಟ್ಸ್. ಅಲ್ಲ, ಇವ್ರು ಹೇಳೋದು ಹೇಗಿದೆ ಅಂದ್ರೆ, ಬಿಜೆಪಿ ಅವರು ಹೈಕಮಾಂಡ್ ಅನ್ನೋ ಕಲ್ಚರ್ ಇರೋದೇನೆ ಬರೀ ಕಾಂಗ್ರೆಸ್ ಕಲ್ಚರ್ ಇರೋದು ಬಿಜೆಪಿ ಜಾಸ್ತಿ. ಆಸ್ ಆನ್ ಡೇಟ್ ಅದು ಕಾಂಗ್ರೆಸ್ ಅಲ್ಲಿ ಇತ್ತು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಲ್ಲಿ ಇತ್ತು. ಗ್ರಾಜುವಲಿ ಅದು ಮೋದಿ ಲೀಡರ್ಶಿಪ್ ಬಂದ ಮೇಲೆ ಅದು ಹೈಕಮಾಂಡ್ ಕಲ್ಚರ್ ಜಾಸ್ತಿ, ಹೈಕಮಾಂಡ್ ಒಬ್ಬೆ ಮಾಡುದು,
ಅವ್ರು ಹೇಳೋದಕ್ಕೆ ಏನು ಇದು ಹಿಂದೆ ಮುಂದೆ ನೋಡೋದು ಇದು ಮಾಡುವಂಥದ್ದು. ಯಾರಾದರೂ ಒಂದು ಗಲಾಟೆ ಮಾಡ್ತಿದ್ದಾರೆ, ಇವರಲ್ಲಿ ಒಂದು ಲಿಸ್ಟ್ ರೆಡಿ ಆಯ್ತು ಅಂತ ಹೇಳಿದ್ರೆ ಯಾರಾದರೂ ಪ್ರೊಟೆಸ್ಟ್ ಮಾಡಿ ನೋಡಿದ್ದಾರೆ ಲಾಸ್ಟ್ ಲಿಸ್ಟಲ್ಲಿ. ಯಾಕೆ ಹೈಕಮಾಂಡ್ ಅವ್ರ ಮುಗೀತು. ಇಲ್ಲಿ ಸ್ವಲ್ಪ ಹೈಕಮಾಂಡ್ ಕಂಪೇರಿಂಗ್ ಟು BJP ಹೈಕಮಾಂಡ್, ಕಾಂಗ್ರೆಸ್ ಇಸ್ ನಾಟ್ ಆಸ್ ಮಚ್ ಆಸ್ ಸ್ಟ್ರಾಂಗ್, ಅರ್ಥ ಆಯ್ತಲ್ಲ. ಸೊ ಈ ಸಲ ಸ್ಟ್ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಬಟ್ ಈ ಬಾರಿ ಸ್ವಲ್ಪ ಕಮಾಂಡ್ ಅಲ್ಲಿ ಇರುವಂತೆ ಕಂಡು ಬಂತು. ಬಟ್ ಈಗ ಸಿದ್ದರಾಮಯ್ಯ ಆದ್ರೆ ಅಟ್ ವಾಟ್ ಕಾಸ್ಟ್ ಶಂಕರ್ ಶೆಟ್ಟಿ, ನಾ ಕೇಳೋದು ಒಂದು ನಿಮಿಷ, ಅಟ್ ವಾಟ್ ಕಾಸ್ಟ್? ಹೈಕಮಾಂಡ್ ಕಮಾಂಡ್ ಅಲ್ಲಿ ಇದೆ ಅಂತ ತೋರ್ಸೋದಕ್ಕೆ ನೀವು ನಿಮ್ಮ ಮುಖ್ಯಮಂತ್ರಿಗೆ ಇಷ್ಟೆಲ್ಲ ನೀವು ಮಾಡೋದು ಎಷ್ಟು ಸರಿನಪ್ಪ? ಏನ್ ಮಾಡಿದ್ದಾರೆ ಅಂದ್ರೆ ಸಂಪುಟ ರಚನೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಅವ್ರು ಕಳ್ಸೋ ಪಟ್ಟಿ ಇವ್ರು ಅನ್ಬೇಕು. ಮೋರ್ ದೆನ್ ದಟ್ ಗೊತ್ತಾ ಹೈಕಮಾಂಡ್, ಇವ್ರು 3-4 ಜನ ಲೀಡರ್ 4 ಸಲ ಹೋಗ್ತಾರೆ ಲಿಸ್ಟ್ ಮಾಡ್ಕೊಂಡು ಬರ್ಲಿಕ್ಕೆ. ಆಕ್ಚುಲಿ ಭಾರಿ ಆಶ್ಚರ್ಯ ಕಾಣ್ತಾರೆ, 4 ಸಲ ವಾಪಸ್ ಬರ್ತಾರೆ ಇವರೆಲ್ಲ. ದೀಸ್ ಆರ್ ಆಲ್ ದಿ ಅಷ್ಟೊಂದು ಸ್ಟೇಟ್ ಲೀಡರ್ಶಿಪ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ. ಅಲ್ಲಿ ಯಾವ ಪ್ರತಿ ಸಲ ಮೋದಿ ಅವರ ಇವರು ರಾಹುಲ್ ಗಾಂಧಿ ಅವರು ಫಾರಿನ್ ಹೋದ್ರು, ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟಲ್ಲಿ ಬ್ಯುಸಿ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ. ಅಂತೂ ಇಂತೂ ಮಿನಿಸ್ಟ್ರಿ ಫಾರ್ಮೇಷನ್ ಆಯಿತು, ಕ್ಯಾಬಿನೆಟ್ ಅಲೋಟ್ ಆಯಿತು. ಇನ್ಯಾವುದು ಇನ್ನೊಂದು ಖಾಲಿ ವೇಕೆನ್ಸಿ ಪೋಸ್ಟ್ ಉಂಟು, ಅದು ಯಾವ ಲೇಡಿ ಮಿನಿಸ್ಟ್ರಿ ಕೊಡ್ತಾರೆ. ಮತ್ತು ಇನ್ನೊಂದು ಅದು ಗಲಾಟೆ ಉಂಟಲ್ಲ ನಿಮ್ಮ ಬ್ಯಾಡಗೆ ಮೇಲೆ ಯಾರು ಶಿವಣ್ಣವರ ಬಸವರಾಜ್ ಅವ್ರದ್ದು ಮತ್ತು ಕೃಷ್ಣಪ್ಪನವ್ರದ್ದು 2 ಪ್ರಾಬ್ಲಮ್ ಇದ್ದಾಗ ಕಾಣ್ತದೆ. ಮತ್ತು ಲೇಡಿ ಮಂತ್ರಿ, ಈ 3 ಪ್ರಾಬ್ಲಮ್ ಇನ್ನು ಸ್ಟಿಲ್ ಇಟ್ ಈಸ್ ಬರ್ನಿಂಗ್ ಇಶ್ಯೂ. 3 ಇಶ್ಯೂ ಸಿದ್ದರಾಮಯ್ಯ ಹಠ ಇದ್ದಾರೆ, ಅವ್ರಿಗೆ ಕೊಡಲೇಬೇಕಂತ. ಯಾಕಂದ್ರೆ ತನ್ನ ಓನ್ ಕಾಸ್ಟ್ ಇದ್ದು ಗಾಯತ್ರಿ ಶಾಂತಗೌಡ ಅವರಿಗೆ ಓಟ್ ತಗೊಳ್ಬೇಡ ಅಂತ ಹೇಳಿದ್ರೆ ಅವರು, ಅದು ಓಪನ್ ಉಂಟು, ಇಟ್ ಇಸ್ ಓಪನ್ ಪಬ್ಲಿಕ್. ಹಾಗಾಗಿ ಹೇಳ್ತಿರೋದೇನು ಅಂದ್ರೆ, ಹಾಗಾದ್ರೆ ಸರಿಪಡಿಸ್ತೀನಿ ಅಂತ ಕೃಷ್ಣಪ್ಪ ಅವ್ರಿಗೊಂದು ಆಶ್ವಾಸನೆ ಕೊಟ್ಟಿದ್ರಲ್ಲ, ಅದಲ್ಲೇ ಬಿದೋಯ್ತಾ ಅದು? ಯಾರು ಕೃಷ್ಣಪ್ಪನವರು? ಎಂ ಕೃಷ್ಣಪ್ಪ ಸರಿಪಡಿಸ್ತೀವಿ ಅಂತ ಅವರೇ ಹೇಳಿದ್ರು. ಅವ್ರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಬಂದಿದ್ದಾರೆ, ಅವ್ರಿಗೆ ಬೇಸರ ಇದೆ ನನ್ನನ್ನು ಹೊರಗೆ ಬಿಟ್ಟಿರುವಂತದ್ದು ಸಂಪುಟದಿಂದ, ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ, ಸರಿಪಡಿಸ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೊಂದು ಚರ್ಚೆ ಮಾಡಿದಪ್ಪ ಅವತ್ತು, ಸರಿಪಡಿಸ್ತೀವಿ ಅಂದ್ರೆ ಇನ್ನೂ ಬದಲಾವಣೆಗಳ ಸಾಧ್ಯತೆ ಇದೆಯಾ ಅಂತ. ಅದರಲ್ಲಿ 3-4 ಹೆಸರು ಬೇರೆ ಓಡಾಡ್ತು. ಅದರಲ್ಲಿ ಒಂದು ಇಬ್ರು ಇವತ್ತಿನ ಸಚಿವರು ಅವತ್ತಿನ ದಿನ ತ್ಯಾಗ, ರಾಜಕೀಯದ ಭಾಗ ಅಂತೆಲ್ಲ ಮಾತಾಡಿದ್ರು. ಪಕ್ಷ ಹೇಳಿದ್ರೆ ನಾ ಬಿಡ್ತೀನಿ, ಸರ್ಕಾರ ಹೇಳಿದ್ರೆ ನಾ ಬಿಡ್ತೀನಿ ಅನ್ನೋ ಮಾತನ್ನ ಕೂಡ ಅವ್ರು ಆಡ್ಬಿಟ್ರು. ಆದ್ರೆ ಈಗ ಅಲ್ಲಿಗೆ ಅದು ತಣ್ಣಗಾಗೋಯ್ತು. ಹೇಳ್ತಾರೆ ಐ ವಿಲ್ ನಾಟ್ ಕಾಂಪ್ರಮೈಸ್ ಎನಿಥಿಂಗ್ ಲೆಸರ್ ದನ್ ದಿ ಮಿನಿಸ್ಟರ್ ಅಂತಲೂ ಹೇಳಿದ್ದಾರೆ ಅಂತ ಕೃಷ್ಣಪ್ಪನು. ಈ ಡಿಸರ್ವ್ಸ್ ಅರ್ಥ ಆಯ್ತಲ್ಲ. ಅವರು ತನ್ನ ಪಕ್ಷದ ವರ್ಚಸ್ಸು ಮತ್ತು ತನ್ನ ವೈಯಕ್ತಿಕ ವರ್ಚಸ್ಸಿಂದ ಗೆದ್ದು ಬರೋರು ಆ ಏರಿಯಾದಲ್ಲಿ. ಒಪ್ಪೋಣ ಒಂದ್ ನಿಮಿಷಕ್ಕೆ. ಐ ಹ್ಯಾವ್ ನೋ ಪೊಲಿಟಿಕಲ್ ಒಪಿನಿಯನ್ ಅಬೌಟ್ ಹಿಸ್ ಪೊಲಿಟಿಕ್ಸ್. ಬಟ್ ನಾ ಹೇಳ್ತಿರುವಂತದ್ದು, ಸರಿಪಡಿಸ್ತೀವಿ ಅಂತ ಹೇಳಿ ನೀವು ಸಂಪುಟ ತುಂಬಿದ್ರೆ ಆ ಆಶ್ವಾಸನೆ ಅಲ್ಲಿಗೆ ಬಿತ್ತ ಅಂತ. ಅಲ್ಲ, ಯಾರೋ ಒಂದು ಮಿನಿಸ್ಟರ್ ತೆಗಿಬೇಕಾದ್ರೆ ಯಾಕೆ ಕೇಳಿದೆ ಅಂದ್ರೆ, ಅಧಿವೇಶನದಲ್ಲಿ ಇವರ ಅನುಪಸ್ಥಿತಿ ಕೂಡ ಒಂದು ಸಂದೇಶ ಕಳಿಸ್ತದೆ ನೋಡಿ. ಅಪ್ಪ ಮಗ ಪ್ರಿಯಾ ಕೃಷ್ಣ ಅವರು ಮತ್ತೆ ಕೃಷ್ಣಪ್ಪ ಅವರು ಇಬ್ರು ಸದನಕ್ಕೆ ಬರದೇ ಇರುವಂತ ನಿರ್ಧಾರ ಮಾಡಿದ್ರೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಏನ್ ಸಂದೇಶ ಕೊಡ್ತದೆ? ಮುಖ್ಯಮಂತ್ರಿಗಳ ಪೊಸಿಷನ್ ಏನಾಗ್ತದೆ? ಟುಡೇ ಯು ಹ್ಯಾವ್ ಗಿವನ್ ಇಟ್. ಕೃಷ್ಣಪ್ಪ ಅವರು, ಪ್ರಿಯಾ ಕೃಷ್ಣ ಅವರು ಮಾಧ್ಯಮದ ಮುಂದೆ ಬಂದು ದಿನಕ್ಕೆ 3 ಸತಿ ಮಾತಾಡೋ ವ್ಯಕ್ತಿಗಳಲ್ಲ ಶಂಕರ್ ಶೆಟ್ಟಿ, ನೀವು ಗಮನಿಸಿದಿರಿ. ವೆರಿ ಟೈಟ್ ಲಿಪ್ ಪೀಪಲ್, ಮಾತಾಡೋದಿಲ್ಲ ಆಯ್ತಾ? ಹಾಗಿದ್ದಾಗ ಅವರು ಆಕ್ಷನ್ ಅಲ್ಲಿ ತೋರಿಸ್ತಾರಪ್ಪ ಏನು ಅದರ ಪರಿಣಾಮ ಏನು ಮುಖ್ಯಮಂತ್ರಿಗಳ ನಾಯಕತ್ವ. ಕೃಷ್ಣಪ್ಪನವರಿಗೆ ಅವರೇನು ಮಂತ್ರಿಯಾಗಿ ಅವರ ಸಂಪನ್ಮೂಲಗಳನ್ನು ಜಾಸ್ತಿ ಕ್ರೋಢೀಕರಿಸಬೇಕು, ಜಾಸ್ತಿ ಮಾಡಬೇಕಂದಿಲ್ಲ. ಆಲ್ರೆಡಿ ಬೇಕಾದಷ್ಟು ಸಂಪನ್ಮೂಲಗಳು ಅವ್ರು ನಿಜವಾಗಿ ಜನಸೇವೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ರೈಟ್ ಆಗಿ ನನ್ನೊಂದು ಇನ್ಸ್ಟಿಟ್ಯೂಷನ್ ಉಂಟು ಅವ್ರ ಏರಿಯಾದಲ್ಲಿ ಬರೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಅವ್ರು ಎಷ್ಟು ಡೊನೇಷನ್ ಕೊಡ್ತಾರೆ ಸ್ಕೂಲ್ಗೆ, ಬಡ ಮಕ್ಕಳಿಗೆ ಫೀಸ್ ದೊಡ್ಡ ಚೆಕ್ಕೆ ಬರ್ತದೆ. ನಿಜ ಕಣ್ಣಾರೆ ಕಂಡದು. ನನಗೆ ಯಾವ್ದು ಅವರು ಟ್ರಸ್ಟ್ ಇಂದ ಬರ್ತಾ ಉಂಟು. ಎಷ್ಟೋ ಸ್ಕೂಲ್ಗಳಿಗೆ ಕೊಡ್ತಾ ಇದ್ದಾರೆ ಅಂತ ಅವರು, ಎಷ್ಟೋ ಸ್ಕೂಲ್ಗಳಿಗೆ ತನ್ನ ಓನ್ ಫಂಡ್, ನಾಟ್ ದಿ ಪಾರ್ಟಿ ಫಂಡ್ ಏನಿರ್ತಾರೆ, ತನ್ನ ಓನ್ ಫಂಡ್ ಇಂದ. ಸೊ ಅವರು ಆ ರೀತಿ ಇಟ್ಕೊಂಡಿದ್ದಾರೆ ಕ್ಷೇತ್ರ ಜನಗಳನ್ನು. ರೈಟ್.